ಹಾಯ್ ಎಲ್ರಿಗೂ. ಇವತ್ತು ಶಾಲೆಯ ಫಸ್ಟ್ ಡೇ ಅಲ್ವಾ, ನನ್ನ ಮಗಳನ್ನು ಹೊರಡಿಸುವ ಅಂತ ನೆನೆಸೋದು ನೋಡಿ ಅವಳು ಎದ್ದೇಳಲೇ ಇಲ್ಲ. ಹೇಳ್ತಾ ಇದ್ದೇನೆ ಅರ್ವಿ 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 ಅಂತ. ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಎಲ್ಲ ತಪ್ಪಿ ಹೋಗಿದೆ. 2-2.5 ತಿಂಗಳಾಯಿತು ರಜೆ ಸಿಕ್ಕಿ. ಏನು ಮಾಡಿದರೂ ಎದ್ದೇಳ್ತಿರ್ಲಿಲ್ಲ. ಅಲ್ಲೇ ಅವಾಗವಾಗ ತಿರುಗಿ ಮರ್ಗಿ ಮಾಡಿ ಮಲಗ್ತಾ ಇದ್ದೆ. ಕರೆದು ಸ್ಕೂಲ್ ಡೇ ಹೋಗ್ಲಿಕ್ಕಿಲ್ವ ಇವತ್ತು ಫಸ್ಟ್ ದಿನ ಅಂತೆಲ್ಲ ಹೇಳಿ ಹೇಗಾದರೂ ಎದ್ದೇಳಿಸಿದೆ. ನಾನು ಅವಳ ಜೊತೆ ಹೋಗಬೇಕಲ್ಲ, ನನಗೆ ಕುಕ್ಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಈ ಥರ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡುವ ಅಂತ ಟ್ರೈ ಮಾಡ್ತಾ ಇದ್ದೇನೆ. ಎದ್ದೇಳ್ತಾಳ ನೋಡಿ, ಎಷ್ಟು ಕರೆದ್ರೂ ಎದ್ದೇಳ್ತಿರ್ಲಿಲ್ಲ. ಲಾಸ್ಟಿಗೆ ಲೈಟ್ ಹಾಕಿ ಬೆಳಕು ಬಂದರೆ ಎದ್ದೇಳ್ತಾಳೆ ಅಂತ ಎಬ್ಬಿಸ್ತಾ ಇದ್ದೇನೆ. ಶಾಲೆಗೆ ಹೋಗಲಿಕ್ಕೆ ಬೇಗ ಎದ್ದೇಳು. ಗುಡ್ ಮಾರ್ನಿಂಗ್. ಮಕ್ಕಳು ಹಾಗೆ ಅಲ್ಲ, ಒಂದ್ಸತಿ ನಿದ್ದೆಗೆ ಜಾರಿದ್ರೆ ಅಂತೂ ಒಳ್ಳೆ ನಿದ್ದೆ ಮಾಡ್ತಾರೆ. ಯಾವಾಗಲೂ 8:30-9 ಗಂಟೆ ಎಲ್ಲ ಮಾಡ್ತಿದ್ಲು ರಜೆಯಲ್ಲಿ. ಇವತ್ತು ಬೇಗ ಎದ್ದೇಳಿಸ್ತಾ ಇದ್ದೇನೆ 7 ಗಂಟೆಗೆ. ಇಳಿಸಿ ಸಾಕಾಯ್ತು ನನಗೆ. ಒಳ್ಳೆ ನಿದ್ದೆ ನೋಡಿ. ಸ್ವಲ್ಪ ಎಚ್ಚರಿಕೆ ಆಗಿದೆ, ಅಲ್ಲಿಗೆ ನಿದ್ದೆ ಮಾಡೋದು ಮತ್ತು ಸಹ. ನೋಡಿ ಏನು ಒಳ್ಳೆ ನಿದ್ದೆ. ಹೇಳ್ಬೇಕು ಅಂತ ಆಗ್ತದೆ, ಮನಸ್ಸು ಬರೋದಿಲ್ಲ, ವಿಧಿ ಇಲ್ಲ, ಎದ್ದೇಳಲೇಬೇಕಲ್ವ. ಎದ್ದ ಮೇಲೆ ಗಡಿಬಿಡಿ ಮತ್ತೆ ಹೇಳಲಿಕ್ಕೆ ತಡ. ದೋಸೆನ ಮಾಡಿ ಎದ್ಲು. ಎದ್ದೇಳುವಾಗ ಕಣ್ಣಿಗೆ ನೋವು ಆಗಿದೆ ಅವಳಿಗೆ. ಕಣ್ಣಿಗೆ ಎಂಥದ್ದು ಕಚ್ಚಿ ಒಂದು ಕಣ್ಣು ನೋಡಿ ಒಂಥರ ಆಗಿತ್ತು. ಎದ್ದು ಬಂದಿದ್ದಾಳೆ. ಈಗ ಬಾತ್ರೂಮ್ ಹೋಗು ಅಂತ ಹೇಳ್ತಾ ಇದ್ದೇನೆ. ಅವಳ ಅಪ್ಪ ಹಿಂದೆ ಕಾಮಿಡಿ ಮಾಡ್ಕೊಂಡು ಹೋದರು ಕರ್ಕೊಂಡು. ಹಲ್ಲುಜ್ಜುತ್ತಾ ಇದ್ದಾಳೆ ಈಗ. ಹೇರ್ ಕಟ್ ಮಾಡುವ ಅಂದರೆ ಬಿಡೋದೇ ಇಲ್ಲ. ಹೇರ್ ನೋಡಿ ಯಾವ ರೀತಿ ಅಂತ. ನಾನಿಲ್ಲಿ ನೀರು ದೋಸೆ ಮಾಡ್ತಾಯಿದ್ದೆ, ಅದ್ರ ಜೊತೆ ಹಾಲು ಕೂಡ ಕುದಿಸ್ತಾ ಇದ್ದೇನೆ. ಎಲ್ಲ ಕೆಲಸ ಒಟ್ಟಿಗೆ ಆಗಬೇಕಲ್ಲ, ಬೆಳಿಗ್ಗೆ ಹೋಗೋದಂದರೆ ಕಷ್ಟವೇ ಆಗ್ತದೆ. ನೋಡಿ ಹಾಲು ತಂದಿದ್ರು, ಹಾಲು ಕುದಿಸ್ತಾ ಇದ್ದೇನೆ. ಹಾಗೆ ಗಂಜಿ ಕೂಡ ಮಾಡಿದ್ದೇನೆ. ಅತ್ತೆಗೆ ಈ ಥರ ಗಂಜಿ ಆಗಬೇಕು, ನಮಗೆ ಗಂಜಿ ಇಷ್ಟ ಇಲ್ಲ. ಹಾಗಾಗಿ ಗಂಜಿಯನ್ನು ಇನ್ನು ಪಾತ್ರಕ್ಕೆ ಹಾಕಿ ತೋರ್ತಾ ಇದ್ದೇನೆ ಇಲ್ಲಿ. ನನಗೂ ಟಿಫನ್ಗೆ ಆಗಬೇಕು, ಅದಕ್ಕೆ ಅನ್ನ ಬೆಳಿಗ್ಗೆನೇ ಇಡೋದು. ಇವಾಗ ಅವಳು ಹಲ್ಲುಜ್ಕೊಂಡು ಬಂದಳು, ಇನ್ನು ಹಾಲು ಕೊಡಬೇಕು ಅವಳಿಗೆ. ನೋಡಿ ಕಣ್ಣು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದಾಳೆ. ಹಲ್ಲುಜ್ಜಿ ಎಲ್ಲ ಆದ ನಂತರ ಸ್ನಾನ ಮಾಡ್ಲಿಕ್ಕೆ ಹೋದ್ಲು. ಹಾಲು ಕುಡಿದು ಸ್ನಾನ ಮಾಡಿ ಸಹ ಬರ್ತಾ ಇದ್ದಾಳೆ. ನಾನೇ ಮಾಡಿಸಿದ್ದು ಸ್ನಾನ. ಸ್ನಾನ ಎಲ್ಲ ಆಯಿತು. ಮತ್ತು ನನಗೆ ವೀಡಿಯೋ ಮಾಡಲಿಕ್ಕೇ ಆಗೋದಿಲ್ಲ, ಗೊತ್ತಾಗ್ತದಲ್ವ ನಿಮಗೂ ಕೂಡ. ಎಲ್ಲ ಕೆಲಸ ಹೊರಡಿಸಿ ಕೂಡ ಆಯಿತು. ಬುಕ್ಕೆಲ್ಲ ತುಂಬಿಸ್ತಿದ್ದಾಳೆ. ಬುಕ್ ಏನಿಲ್ಲ, ಇವತ್ತು ಫಸ್ಟ್ ಡೇ ಅಲ್ವಾ. ಒಂದು ರಫ್ ಬುಕ್ ಮಾತ್ರ ತೊಗೊಂಡು ಬರಲಿಕ್ಕೆ ಹೇಳಿದರು. ಅದರಲ್ಲೂ ಏನು ಬರೆಸಲಿಲ್ಲ ಮೋಸ್ಟ್ಲಿ ಇವತ್ತು. ರಫ್ ಬುಕ್ ಒಂದು ತುಂಬಿಸ್ಕೊಂಡ್ಲು. ನೆಕ್ಸ್ಟ್ ನಾವು ಹೊರಡೋದಿನ್ನು. ಇವಾಗ ಹೊರಟೆವು ಹೊರಗಡೆಗೆ. ನೋಡಿ ಅವಳಪ್ಪ ಫೋಟೋ ತೆಗೆದ್ರು ಒಂದು. ನಾನು ಸ್ಕೂಟಿ ಹತ್ಕೊಂಡು ಅವಳನ್ನು ಹತ್ತಿಸ್ಕೊಂಡು ಹೋಗೋದು.
ನೋಡಿ ಯಾವ ರೀತಿ ಮಳೆ ಎಲ್ಲ ಬಂದ ಕಾರಣ ಸ್ಕೂಲ್ ಎದುರೆಲ್ಲ ಕೆಸರುಂಟು. ಸ್ಕೂಟಿಯಿಂದ ಇಳಿದು ನಿಂತ್ಕೊಂಡಿದ್ದಾಳೆ. ಹೋಗಬೇಕಂದ್ರೆ ಖುಷಿಯಲ್ಲಿ ಹೋದ್ಲು. ಇಲ್ಲಿ ನೋಡಿ ಎಲ್ಲ ಪೇರೆಂಟ್ಸ್ನವರೆಲ್ಲ ಇದ್ದಾರೆ. ಮೀಟಿಂಗ್ ಉಂಟು ಇವತ್ತು. ಸ್ವಾಗತ ಇವತ್ತು ಕೆಲವು LKG ಮಕ್ಕಳಿಗೆಲ್ಲ. ಇವಳು ಒಳಗಡೆ ಹೋಗಲಿಕ್ಕೆ ಹೋದ್ಲು. ನಂತರ ತುಂಬ ಬೇಜಾರಾಗಿದೆ ಇವಳಿಗೆ. ತುಂಬ ಬೇಜಾರು ಮಾಡ್ಕೊಂಡ್ಲು. ಆಮೇಲೆ ಒಳಗಡೆ ಹೋಗಿ ಫುಲ್ ಬೇಜಾರು. ಎಲ್ಲ ಪೇರೆಂಟ್ಸ್ನವ್ರು ಒಳಗಡೆ ಇದ್ದಾರೆ, ನೀನು ಸಹ ನಿಲ್ಲು ಅಂತ ಹೇಳ್ತಿದ್ರು. ಅಲ್ಲೆಲ್ಲ LKG ಮಕ್ಕಳ ಪೇರೆಂಟ್ಸ್ ಇದ್ದರು. ಇವಳು ವಾಪಸ್ ಬಂದು ಹೇಳೋದು, ಎಲ್ಲ ಇದ್ದಾರೆ ಅಮ್ಮ, ನೀನು ಹೋಗಬೇಡ ಅಂತ. ಒಳಗಡೆ ಹೋದ್ಮೇಲೆ ಅಳ್ತಾ ಇದ್ದಾಳೆ. ನನಗೆ ಬೇಜಾರಾಯಿತು, ಆದರೆ ಮಾಮೂಲಲ್ಲ ಅದು. ನೋಡಿ ಎಲ್ಲ ಮಕ್ಕಳು ಕೂತಿದ್ದಾರೆ. ಅಳಬೇಡ ಅಂತ ಹೇಳಿದೆ, ಬೇಜಾರು ಮಾಡ್ಕೊಳ್ಬಾರ್ದು, ಗುಡ್ ಮಗಳಲ್ಲ ಅಂತ. ಇಲ್ಲಿ ಮೀಟಿಂಗಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಫಸ್ಟ್ ಡೇ ಮೀಟಿಂಗು. ಎಲ್ಲ ಕೂತ್ಕೊಂಡಿದ್ದೇವೆ, ಸುಮಾರು ಹೊತ್ತಾಗಿತ್ತು. ಎಲ್ಲ ಆದ ನಂತರ ಮಕ್ಕಳಿಗೆ ಸ್ವಾಗತ, ಪ್ರಾರಂಭೋತ್ಸವದ ಸ್ವಾಗತ. ಇದು ಬೆಳ್ಳಾರಿಯ KPS ಸ್ಕೂಲ್. ನೋಡಿ ಎಲ್ಲ ಮಕ್ಕಳು, ಪೇರೆಂಟ್ಸು, ಟೀಚರ್ಸು, ಕಿಡ್ಸ್ ಅವರೆಲ್ಲ ಇದ್ದಾರೆ ಮಕ್ಕಳನ್ನು ಸ್ವಾಗತ ಮಾಡಲಿಕ್ಕೆ. ನೋಡಿ ಹೀಗೆ ಫಸ್ಟ್ ಡೇ ಇದು ಸ್ಕೂಲು ನನ್ನ ಮಗಳಿಗೆ ಇವತ್ತಿನ ದಿನ. ಈಗ ಎಲ್ಲರಿಗೆ ಸ್ವಾಗತ ಮಾಡಿ ಮಕ್ಕಳನ್ನು ಆರತಿ ಮಾಡಿ ಚಾಕ್ಲೇಟ್ ಸಿಹಿ ಕೊಟ್ಟು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ